ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲವೃತ್ತಾಂತ 15ನೇ ಅಧ್ಯಾಯ 7ನೇ ವಾಕ್ಯ. ನೀವಾದರೂ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ಆಸನು ದೇವರ ಚಿತ್ತಕ್ಕನುಸಾರವಾಗಿ ಅರಸನಾಗಿ ಮಾರ್ಪಡ್ತಾನೆ. ಆಸನು ದೇವರಿಗೆ ಒಳ್ಳೆಯವನಾಗಿ, ನೀತಿವಂತನಾಗಿ ನಡೀತಾನೆ ಎಂಬುದಾಗಿ 14ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅನೇಕ ಸಮಸ್ಯೆಗಳು ಬಂದಾಗ ಅವನು ದೇವರಲ್ಲಿ ಆಶ್ರಯಿಸುವುದನ್ನು ಸಹ ನಾವು ನೋಡ್ತೀವಿ. 14ನೇ ಅಧ್ಯಾಯದಲ್ಲಿ ಒಂದು ಯುದ್ಧ ಅವನಿಗೆ ಬರ್ತದೆ, ಕೂಷ್ಯನಾದ ಜೆರಹನ ಸಂಗಡ. ಆದರೆ ದೇವರು ಯೆಹೋವನು ಕೂಷ್ಯರನ್ನು ಆಸನಿಂದಲೂ ಯಹೂದ್ಯರಿಂದಲೂ ಅಪಜಯಪಡಿಸಿದನು ಎಂಬುದಾಗಿ 14:12ನೇ ವಾಕ್ಯ ಹೇಳುತ್ತೆ. ಹಾಗಾದರೆ ದೇವರು ಅವನಿಗೆ ದೊಡ್ಡ ಜಯವನ್ನು ಕೊಡ್ತಾನೆ. ನಂತರ 15ನೇ ಅಧ್ಯಾಯದ ಹೆಡ್ಡಿಂಗ್ ಹೇಳುತ್ತೆ, ಆಸನು ಯೆಹೋವ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದು. ಅಂದರೆ ಆರಾಧನೆಯನ್ನು ಯಥಾಸ್ಥಾನಗೊಳಿಸ್ತಾನೆ. ಆ ಕಾಲದಲ್ಲಿ ಅವರೆಲ್ಲರೂ ದೇವರ ಕಡೆಗೆ ತಿರುಗುವುದಕ್ಕಾಗಿ, ಅಥವಾ ದೇವರ ಮೇಲಿರುವಂಥ ನಂಬಿಕೆ ಇನ್ನೂ ಹೆಚ್ಚಾಗಿ ಪಡ್ಕೊಳ್ಳುವುದಕ್ಕಾಗಿ, ಆತುಕೊಳ್ಳುವುದಕ್ಕಾಗಿ ತೀರ್ಮಾನ ಮಾಡ್ತಾನೆ. ಆಗ ದೇವರು ಅವನನ್ನು ಅದ್ಭುತಕರವಾಗಿ ಆ ಬಿಡುಗಡೆಯನ್ನು ಮಾಡ್ತಾರೆ. ಆಗ 7ನೇ ವಾಕ್ಯದಲ್ಲಿ ನಾವು ಇವತ್ತು ಓದಿದ ವಾಕ್ಯ, ನೀವಾದರೂ ಸ್ಥಿರಚಿತ್ತರಾಗಿರಿ. ಈಗ ಆಸನು ಆ ದೇವರ ಸಂಧಾನದಲ್ಲಿ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರುವಂಥ ಸಮಯದಲ್ಲಿ ದೇವರ ಆತ್ಮ ಬಂದು ಅಜರ್ಯನ ಮೂಲಕವಾಗಿ ಹೇಳ್ತಾ ಇರೋ ಮಾತು, ನೀವು ಸ್ಥಿರಚಿತ್ತರಾಗಿರ್ರಿ, ನಿಮ್ಮ ಕೈಗಳು ಏನಾಗಬಾರ್ದು, ಜೋಲು ಬೀಳಬಾರ್ದು, ನಿಮ್ಮ ಕೈಗಳು ಸೋತು ಹೋಗಬಾರ್ದು, ನಿಮ್ಮ ಕೈಗಳು ಬಲಹೀನವಾಗಬಾರ್ದು. ನೀವು ಸ್ಥಿರಚಿತ್ತವಾಗಬೇಕು, ದೃಢವಾಗಬೇಕು, ಧೈರ್ಯದಿಂದಿರಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಜೀವಿತದಲ್ಲಿ ನಮ್ಮ ಕೈಗಳು ಬಲಹೀನವಾಗಿಬಿಡ್ತವೆ. ಶಾರೀರಿಕ ಕೈಗಳ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು, ಅದಲ್ಲ ವಾಕ್ಯನೂ ಹೇಳೋದು. ವಾಕ್ಯಗಳಲ್ಲಿ ನಾವು ನೋಡುವಾಗ ಯಾವುದು ನಮ್ಮ ಕೈಗಳು ಮಾಡುವಂತಹ ಕಾರ್ಯಗಳು ಜೋಲು ಬಿದ್ದು ಅಥವಾ ನಡುಗುವಂತಹ ರೀತಿಯ ಅನುಭವಗಳಾಗ್ಬಿಡ್ತದೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಮಾಡಿದ್ದೆಲ್ಲ ಫೇಲ್ ಆಗ್ತದೆ ಎಂಬ ಒಂದು ಯೋಚನೆ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಆದರೆ ಈ ಅಜರ್ಯನ ಮೂಲಕ ದೇವರು ಆಸನಿಗೂ ಅಲ್ಲಿರುವಂಥ ಜನರಿಗೂ ಹೇಳ್ತಾ ಇದ್ದಾರೆ, ನೀವು ಸ್ಥಿರಚಿತ್ತರಾಗಿರ್ರಿ, ನೀವು ದೃಢವಾಗಿರ್ರಿ, ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ. ನಿಮಗೋಸ್ಕರ ಅದ್ಭುತ ಮಾಡುವಂತಹ ದೇವರಿದ್ದಾನೆ. ದೇವರು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಮಾತ್ರವಲ್ಲ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು. ಪ್ರಯತ್ನವನ್ನು ಮಾಡುವುದು ನಮ್ಮ ಕೆಲಸ, ಫಲ ಕೊಡುವುದು ದೇವರ ಕೆಲಸ. ಬಿತ್ತನೆ ಮಾಡುವುದು ನಮ್ಮ ಕೆಲಸ, ಬೆಳೆ ಬೆಳೆಸುವಂಥದ್ದು ದೇವರ ಕೆಲಸ. ಪ್ರಾರ್ಥನೆ ಮಾಡುವುದು ನಮ್ಮ ಕೆಲಸ, ಬಿಡುಗಡೆ ಕೊಡುವಂಥದ್ದು ದೇವರ ಕೆಲಸ. ನಾವು ಏನು ಪ್ರಯತ್ನ ಮಾಡ್ತೀವೋ ಅದಕ್ಕೆ ಫಲವನ್ನು ಕೊಡ್ತಾರೆ. ಮಾರ್ಕ 16 ಕೊನೆಯಲ್ಲಿ ಓದ್ತೀವಿ, ಇತ್ತಲಾಗಿ ಶಿಷ್ಯರು ಎಲ್ಲ ಕಡೆಗಳಲ್ಲಿ ಸುವಾರ್ತೆಯನ್ನು ಸಾರಿದರು, ದೇವರು ಅವರ ಸಂಗಡ ಇದ್ದು ವಾಕ್ಯವನ್ನು ದೃಢಪಡಿಸ್ತಾ ಇದ್ರು. ನಮ್ಮಿಂದ ಮಾಡುವುದಕ್ಕೆ ಸಾಧ್ಯವಿರುವುದನ್ನು ನಾವು ಮಾಡುವಾಗ, ನಮ್ಮಿಂದ ಸಾಧ್ಯವಾಗದೇ ಇರುವುದನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ಅದನ್ನೂ ಸಹ ನಾವು ದೇವರಿಗೆ ಒಪ್ಪಿಸ್ಬಿಟ್ಟು, ದೇವರೇ ನೀನೇನಾದರೂ ಮಾಡು ಎಂಬುದಾಗಿ ಹೇಳ್ತೀವಿ. ಆದರೆ ದೇವರು ಹೇಳ್ತಾರೆ, ಇಲ್ಲ, ನಿನ್ನ ಪ್ರಯತ್ನಕ್ಕೆ ನಾನು ಫಲ ಕೊಡ್ತೀನಿ. ಈ ದಿವಸಗಳಲ್ಲಿ, ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಪ್ರಯತ್ನಕ್ಕೆ ಫಲ ಕೊಡುವಂತಹ ಒಬ್ಬ ದೇವರಿದ್ದಾನೆ. ದೇವರ ವಾಕ್ಯ ಹೇಳ್ತಾರೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನಿನಗೆ ಶುಭವಾಗುವುದು. ಹೌದು, ನಾನು ಕಷ್ಟಪಟ್ಟರೆ ಖಂಡಿತವಾಗಿ ನನಗೋಸ್ಕರ ಸಹಾಯ ಮಾಡುವಂಥ ದೇವರಿದ್ದಾನೆ. ಪ್ರಯತ್ನ ಮಾಡಬೇಕಾದ ನಮ್ಮ ಕರ್ತವ್ಯ. ಅದು ಒಂದು ವೇಳೆ ಸುವಾರ್ತೆ ಸಾರುವ ವಿಷಯ ಆಗಿರ್ಬೋದು, ಪ್ರಾರ್ಥನೆ ಮಾಡುವಂಥ ವಿಷಯ ಆಗಿರ್ಬೋದು, ಅಥವಾ ಆತ್ಮಿಕ ಕಾರ್ಯಗಳಲ್ಲಿ ಮಾಡುವಂಥದ್ದಾಗಿರ್ಬೋದು, ಈ ಲೋಕದ ಕೆಲಸ ಕಾರ್ಯಗಳಲ್ಲಿ ಮಾಡುವುದಾಗಿರ್ಬೋದು. ಎಲ್ಲದರಲ್ಲೂ ಸಹ ಉದಾಸೀನರಾಗದೆ, ಸೋಮಾರಿಗಳಾಗದೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. ಎಷ್ಟೋ ವ್ಯಕ್ತಿಗಳನ್ನು ನೋಡ್ತೀವಿ, ಸೋಮಾರಿಗಳು. ಅವರು ಒಂದು ರೀತಿಯಲ್ಲಿ ಉದಾಸೀನರಾಗಿ ಮಾಡಬೇಕೋ ಬೇಡವೋ, ಕೆಲಸ ಮಾಡಬೇಕೋ ಬೇಡವೋ, ಸೇವೆ ಮಾಡಬೇಕೋ ಬೇಡವೋ, ಈ ರೀತಿಯ ಅನುಭವದಲ್ಲಿರ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಪ್ರಯತ್ನ ಮಾಡು, ಫಲ ಕೊಡುವಂತಹ ದೇವರು ನಾನಾಗಿದ್ದೇನೆ. ಆಸನಿಗೆ, ಅಲ್ಲಿರುವಂತಹ ಜನರಿಗೆ ಅಜರ್ಯನ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು
ಈ ಹಗಲಿನ ಸಮಯದಲ್ಲಿ ನೀನು ಮಾಡುವಂತಹ ಪ್ರಯತ್ನದಲ್ಲಿ ನಿನಗೆ ಜಯವನ್ನು ಕೊಡುವಂತಹ ದೇವರಿದ್ದಾನೆ. ಒಂದು ವೇಳೆ ಕೆಲಸಗಳು ಮಾಡಿ ಅಥವಾ ಪ್ರಯತ್ನಗಳನ್ನ ಮಾಡಿ ಸೋತು ಹೋಗಿರ್ಬೋದು. ಯಾಕೆ ದೇವರೇ ಇದಕ್ಕೊಂದು ಫಲ ಇಲ್ಲ? ನಿರಾಶೆ ಪಡಬೇಡ. ನಿನ್ನ ಪ್ರಯತ್ನಕ್ಕೆ ತಕ್ಕ ಸಮಯದಲ್ಲಿ ಫಲ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಆತ ನಮಗೆ ಹೇಳ್ತಾನೆ, ನೀನು ಸ್ಥಿರಚಿತ್ತನಾಗಿರು, ನಿರಾಶೆ ಪಡಬೇಡ, ನೀನು ದುಃಖದಲ್ಲಿರಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ನೀನು ಸ್ಥಿರಚಿತ್ತನಾಗಿದ್ದು ಮುಂದೆ ಸಾಗುವುದಾದರೆ ನಿನ್ನ ಕೈಗಳು ಜೋಲು ಬೀಳದೆ ಬಲಹೀನವಾಗದೆ, ಅದರ ಅರ್ಥ ಕೆಲಸ ಮಾಡದೆ ಪ್ರಯತ್ನ ಮಾಡದೇ ಇರಬಾರ್ದು. ಜೋಲು ಬೀಳದೆ ನೀನು ಮುಂದೆ ಸಾಗುವುದಾದರೆ ನಿನ್ನ ಪ್ರಯತ್ನಕ್ಕೆ ಫಲ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ಫಲವಿಲ್ಲ, ಮಾಡಿ ಪ್ರಯೋಜನವಿಲ್ಲ ಎಂಬುದಾಗಿ ನಿರಾಶರಾಗಿರುವಂತಹ ಅನುಭವ ಇರಬಹುದು. ಆದರೆ ಇವತ್ತು ದೇವರು ಮತ್ತೆ ಹೇಳ್ತಾರೆ, ಇಲ್ಲ, ನೀನು ಪ್ರಯತ್ನ ಮಾಡು, ನಾನು ಫಲ ಕೊಡ್ತೀನಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇವೆ. ಅಪ್ಪ, ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ದೇವರೇ, ಪ್ರಯತ್ನ ಮಾಡಿ ಫಲವನ್ನು ಕಾಣುವ ಹಾಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.